ಅಶ್ವವೇಗ ನ್ಯೂಸ್ ವರದಿಯ ಬೆನ್ನಲ್ಲೇ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಎಂಜಿ ರೋಡ್ ಬ್ರಿಗೇಡ್ ರೋಡ್ ನಿರ್ವಹಣೆ ಖಾಸಗಿ ಹೆಗಲಿಗೆ ಈ ಒಂದು ವಿಚಾರವಾಗಿ ಅಶ್ವವೇಗ ನ್ಯೂಸ್ ವರದಿ ಮಾಡಿತ್ತು. ಈ ಒಂದು ವಿಚಾರ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಈಗ ಸದ್ದು ಮಾಡ್ತಾ ಇದೆ. ಎಂಜಿ ರೋಡ್ ಬ್ರಿಗೇಡ್ ರೋಡ್ ನಿರ್ವಹಣೆ ಖಾಸಗಿ ಹೆಗಲಿಗೆ ಹೊರಿಸಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಜಿಬಿಎ ಕಾರ್ಯತಂತ್ರದ ಬಗ್ಗೆ ವರದಿ ಮಾಡಿದ್ದ ಅಶ್ವವೇಗ ನ್ಯೂಸ್ ವರದಿಗೆ ಸಾಥ್ ಕೊಟ್ಟ ಬಿಜೆಪಿ ಬಳಗ. ಅಶ್ವವೇಗ ವರದಿ ಆಧರಿಸಿ ಛಲವಾದಿ ನಾರಾಯಣಸ್ವಾಮಿ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರನ್ನೇ ಬೇರೆಯವರಿಗೆ ಕೊಡಬೇಕು ಅಂತ ಮಾಡ್ತಾರೆ, ಕರ್ನಾಟಕವನ್ನೇ ಬೇರೆಯವರಿಗೆ ಮೇಂಟೆನೆನ್ಸ್ಗೆ ಕೊಡುತ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರದ ಬಳಿ ಹಣ ಇಲ್ಲ, ಹಂಗ ಕೊಡ್ತಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಸ್ತಿ ಕಳೆದುಕೊಂಡ ಬಳಿಕ ಮತ್ತೆ ಖರೀದಿಸಲು ಸಾಧ್ಯ ಇಲ್ಲ, ಈ ರೀತಿ ಯಾವುದು ಕೊಡಬಾರದು ಅಂತ ಆಗ್ರಹವನ್ನ ಮಾಡ್ತೇನೆ. ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದ ಪರಿಷತ್ ವಿಪಕ್ಷ ನಾಯಕ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದನ್ನ ಈಗ ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಯಾರ್ದನ್ನ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡಲಿಕ್ಕೆ ಮಾಡ್ತಿದ್ದಾರೆ. ಜನರಿಂದ ಕಸಿದ ಜಾಗಗಳಲ್ಲಿ, ಬೆಲೆ ಬಾಳ್ತಕ್ಕಂಥ ಜಾಗಗಳು ಮೆಟ್ರೋ ಹೆಸರಿನಲ್ಲಿ ತಗೊಂಡು ಈಗ ಹೋಟೆಲ್ಗಳಿಗೆ ಲೀಸಿಗೆ ಕೊಡೋದು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಿಗೂ ಕೊಡೋದು, ಇದು ಯಾವ ನ್ಯಾಯ? ಇದು ಜನ ಎಲ್ಲಿ ಹೋಗ್ಬೇಕು? ಪಾಪ ಆಸ್ತಿಗಳನ್ನು ಕಳ್ಕೊಂಡವರು ಮತ್ತೆ ಮರು ಆಸ್ತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಂತ